ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಬಾಳೆ ತೋಟದಲ್ಲಿ ಮಲ್ಚಿಂಗ್ ಮಾಡಿರೋದು ಒಂದು ವಿಡಿಯೋ ಮಾಡಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಅದೇ ರೀತಿ ಇನ್ನೊಂದು ವಿಡಿಯೋ ಮಾಡಿದ್ದೆ. ನಮ್ಮದು ಮಲ್ಚಿಂಗ್ ಮಾಡಿ ಎಷ್ಟು ದಪ್ಪ ಗೊಬ್ಬರ ಆಗಿದೆ ನೋಡಿ, ಎಷ್ಟು ಬಿದ್ದಿದೆ ಹೊಲದಲ್ಲಿ. ಸುಮಾರು ಒಂದು ಅಡಿ ಅಷ್ಟು ಹತ್ರ ಮಲ್ಚಿಂಗ್ ಬಿದ್ದಿರೋ ಬಾಳೆ ಗಿಡದ್ದು. ಇದು ಮಾಡೋದು ಒಳ್ಳೆಯದೇ, ಬಟ್ ಇದೊಂದು ಡಿಸಡ್ವಾಂಟೇಜಸ್ ಏನಂದರೆ, ಇದು ಮಾಡೋದ್ರಿಂದ ಬಾಳೆದಲ್ಲಿ ನಮಗೆ 46 to 90% ಪೊಟ್ಯಾಷಿಯಮ್ ಅಂಶ ಇರುತ್ತೆ. ನಮಗೆ ಮಣ್ಣಿಗೆ ಬೇಕಾಗಿರೋದು NPK, ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಮು 3 ಬೇಕು. ನಾವು ಕೇವಲ ಇದೇ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿ ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಆಗುತ್ತೆ. ಇದು ನನಗೆ ಸಲಹೆ ಕೊಟ್ಟಿದ್ದು ಕಿರಣ್ ಮತ್ತು ಕುಶಾಲ್ ಅಂತ. ಅವರು ಸಲಹೆ ತುಂಬ ಒಳ್ಳೆಯ ಸಲಹೆ ಕೊಟ್ಟಿದ್ದರು. ಆ ಕೊಟ್ಟಿರೋ ಸಲಹೆಯಿಂದನೇ ನಾನು ಸ್ವಲ್ಪ ತೋಟನ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ಕುಶಾಲ್ ಆ್ಯಂಡ್ ಕಿರಣ್ ಅವರೇ. ಅವ್ರು ಹೇಳಿದ್ರು ಯಾವುದಾದ್ರು ದ್ವಿದಳ ಹಾಕ್ರಿ ಮತ್ತು ನುಗ್ಗೆ ಹಾಕ್ರಿ ಅಂತ ಹೇಳಿದ್ರು. ಬಟ್ ನುಗ್ಗೆ ಬೀಜ ನನಗೆ ಅವೈಲೇಬಿಲಿಟಿ ಇಲ್ಲ, ನಾನು ತರಿಸ್ತಾ ಇದ್ದೀನಿ. ಅವು ಬಂದಮೇಲೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು 10 ಗಿಡ ಮಧ್ಯದಲ್ಲಿ ಒಂದೊಂದು ನುಗ್ಗೆ ಗಿಡ. ಇದು ಯಾಕಂದರೆ, ನಾವು ಇದು ನುಗ್ಗೆ ಹಾಕೋ ಉದ್ದೇಶ ಏನಂದರೆ, ನಮಗೆ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಫಿಕ್ಸ್ ಮಾಡಬೇಕು. ಯಾಕಂದರೆ ವಾತಾವರಣದಲ್ಲಿ ಬೇಕಾದಷ್ಟು ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ನ ಎಳ್ಕೊಂಬಿಟ್ಟು ನುಗ್ಗೆ ಗಿಡ ಮಣ್ಣಿನೊಳಗಡೆ ಫಿಕ್ಸ್ ಮಾಡುತ್ತೆ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಬಾಳೆ ಗಿಡಗಳಿಗೆ ನೈಟ್ರೋಜನ್ ಅಂಶ ಸಿಗುತ್ತೆ. ಆವಾಗ ಅದು ಒಂದು ಫರ್ಟಿಲೈಸರ್ ಥರ ಮತ್ತು ನ್ಯೂಟ್ರಿಷನ್ ಥರ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಮನೆಯಲ್ಲಿ ನಾವು ತೋಟದಲ್ಲಿ ಅಲಸಂದಿ ಬೆಳೆದಿದ್ವಿ. ಆ ಬೆಳೆದಿರೋ ಬೀಜನ ನಾನು ಕಲೆಕ್ಟ್ ಮಾಡಿಕೊಂಡು ನೋಡಿ, ಅಲಸಂದಿ ಇವು ಚಿಕ್ಕ ಅಲಸಂದಿ, ಬಳ್ಳಿ ಅಲಸಂದಿ, ಇವನ್ನ ಹಾಕ್ತಾಯಿದ್ದೀನಿ. ಇವು ಏನಕ್ಕಂದರೆ, ಇವು ಸುಮ್ಮನೆ ಫರ್ಟಿಲೈಸರ್ ಥರ ವರ್ಕ್ ಆಗಲಿ ಮತ್ತು ನ್ಯೂಟ್ರಿಷನ್ಸ್ ಥರ ವರ್ಕ್ ಆಗಲಿ ಅಂತ. ಈಗ ನೆನ್ನೆ ನೀರು ಬಿಟ್ಟಿದ್ದೀನಿ, ಡ್ರಿಪ್ಪಲ್ಲಿ ಫುಲ್ ನೆಂದಿದೆ. ಅದಕ್ಕೆ ಅಲ್ಲೊಂದು ಉದುರಿಸ್ತಾ ಇದ್ದೀನಿ. ಹಂಗೆ ಉದುರಿಸೋದ್ರಿಂದ ಅವು ಹಸಿಗೆ ಉಟ್ಕೊಳುತ್ತೆ. ಅವಕ್ಕೆ ಜಾಸ್ತಿ ಹಸಿ ಬೇಕಾಗೋದಿಲ್ಲ ದ್ವಿದಳ ಧಾನ್ಯಗಳಿಗೆ. ಸ್ವಲ್ಪ ಹಸಿ ಇದ್ರೂ ಸಾಕು. ಸಿಪ್ಪೆ ಸ್ವಲ್ಪ ನೆಂದ್ರೂ ಮೊಳಕೆ ಹೊಡೆದು ಚಿಗುರು ಬಿಡುತ್ತೆ. ಇದು ಏನಂದರೆ, ವಾತಾವರಣದಲ್ಲಿರೋ ಅಂಶನ, ನೈಟ್ರೋಜನ್ ಆಗಲಿ, ರೈಸೋಬಿಯಂ ಬ್ಯಾಕ್ಟೀರಿಯಾ, ಅದನ್ನೆಲ್ಲ ಇದು ಮಣ್ಣಿಗೆ ಫಿಕ್ಸ್ ಮಾಡುತ್ತೆ. ನೈಟ್ರೋಜನ್ನು ಮತ್ತು ನ್ಯೂಟ್ರಿಷನ್ಸು, ಮೆಗ್ನೀಷಿಯಮು ಅವೆಲ್ಲ ಫಿಕ್ಸ್ ಮಾಡುತ್ತೆ. ಇದ್ರ ಬದಲು ನಾವು ಇನ್ನೂ ಸೋಯಾಬೀನ್ ಹಾಕ್ಬೋದು, ಅದು ಚೆನ್ನಾಗಿ. ಗ್ಲಿರಿಸಿಡಿಯಾ ಗಿಡ ಬರುತ್ತಲ್ಲ, ಅದು ಹಾಕ್ಬೋದು. ಬಟ್ ನಾನೇನಂದರೆ, ನಮ್ಮದು ನುಗ್ಗೆ ಗಿಡಗಳಿದ್ದಾವೆ, ನಮ್ಮ ಬೀಜ ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಬಟ್ ಅವೇನಂದರೆ, ನಾನು ಈ ಮಳೆಗಾಲದಲ್ಲಿ ನಮ್ಮ ತೋಟದಲ್ಲಿ ಹಾಕಿದ್ದೀನಿ ಗಿಡಗಳನ್ನ. ಸೊ ಹಂಗಾಗಿ ಬೀಜ ಅವೈಲಬಿಲಿಟಿ ಇಲ್ಲ. ಸೊ ಹಂಗಾಗಿ ಇಲ್ಲಿ ತರಿಸ್ಬೇಕು ನುಗ್ಗೆ ಬೀಜ ತರಿಸ್ಬಿಟ್ಟು ಅಲ್ಲೊಂದು ಮಧ್ಯದಲ್ಲಿ ಒಂದೊಂದು ಗಿಡ ಹಾಕ್ತೀನಿ. ಸ್ವಲ್ಪ ಅವಾಗ ನ್ಯೂಟ್ರಿಷನ್ಸ್ ಬ್ಯಾಲೆನ್ಸ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ನನಗೆ ಸಲಹೆ ಕೊಟ್ಟಿರೋರ ಪ್ರಕಾರ ನಾನು ಚೆಕ್ ಮಾಡಿದೆ ಭಾಳ ವೀಡಿಯೋಗಳನ್ನ, ಮತ್ತು ನಾನು ಇನ್ಫಾರ್ಮೇಷನ್ ತೊಗೊಂಡೆ ಗೂಗಲಲ್ಲಿ. ನನಗೂ ಅದೇ ಥರ ಇತ್ತು. ಯಾಕಂದರೆ ಈಗ ನಾವು ಏನು ಎಕ್ಸ್ಟರ್ನಲ್ ಫರ್ಟಿಲೈಸರ್ ಏನೋ ಹಾಕೋದಿಲ್ಲ. ಸೊ ಹಾಕಲಿಲ್ಲ ಇದಕ್ಕೋಸ್ಕರ ಅವೆಲ್ಲ ಹಾಕಬೇಕಾಗುತ್ತೆ. ನೋಡಿ, ನಾನೀಗ ತಗೊಂಡು ಸುಮ್ಮನೆ ಅಲ್ಲೊಂದು ಉದುರಿಸ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ತಾಯಿದ್ದೀನಿ, ಅಲ್ಲೊಂದು ಹಾಕ್ತಾಯಿದ್ದೀನಿ. ಅದೇನಾಗುತ್ತೆ ಅಂದರೆ, ವಾತಾವರಣದಲ್ಲಿರೋ ಅಂಶ ಎಲ್ಲ ಹೇಳ್ಕೊಂಡು ಮಣ್ಣಿಗೆ ಕೊಡುತ್ತೆ. ಅವಾಗ ಗಿಡಕ್ಕೆ ಸ್ವಲ್ಪ ಬೆಳವಣಿಗೆಯಲ್ಲಿ ಸಹಾಯ ಆಗುತ್ತೆ. ನಮ್ಮ ಬಾಳೆ ಗಿಡ ಇರೋ ದಾಯ 6 ಅಡಿ ಆಗಲ್ಲ, 5 ಅಡಿ. ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿಂದ ಸಾಲಿಗೆ 6 ಅಡಿ ಬರುತ್ತೆ. ಮತ್ತು ನಾನು ಸುತ್ತ ನಮ್ಮ ಹೊಲದಲ್ಲಿ ನೋಡಿ 20 ಅಡಿಗೊಂದು ತೆಂಗಿನ ಗಿಡ ಹಾಕಿದ್ದೀನಿ. ಸುಮಾರು ಒಂದು 44-45 ತೆಂಗಿನ ಗಿಡ ಹಾಕಿದ್ದೀನಿ ಸುತ್ತ. ಅದು ಯಾಕಂದರೆ ಅದು ಫ್ರೀ ಆಫ್ ಕಾಸ್ಟಲ್ಲಿ ಬೆಳೆದ್ಬಿಡುತ್ತೆ, ಯಾವುದೇ ರೀತಿ ಖರ್ಚಿರೋದಿಲ್ಲ ಇದರಲ್ಲಿ. ಈಗ ನೋಡಿ, ಮಲ್ಚಿಂಗ್ ಮಾಡಿದ್ನಲ್ಲ ನೋಡಿ, ಈಗ ಈ ಸಾಲು ಫುಲ್ ತುಂಬೋಗಿದೆ. ಸೊ ಹಾಗಾಗಿ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಪಕ್ಕದ ಸಾಲಿಗೆ ಹಾಕ್ಕೊತ ಬರ್ತಾಯಿದ್ದೀನಿ ಮಲ್ಚಿಂಗ್ಗೆ. ನೋಡಿ, ಕಟ್ ಮಾಡಿ ಗುಣಿ ಎಲ್ಲ ಕಟ್ ಮಾಡಿ ಪಕ್ಕದ ಸಾಲಲ್ಲಿ ಹಾಕ್ತಾಯಿದ್ದೀನಿ ಈ ಥರ ನೋಡಿ. ಇದು ಇವತ್ತು ಹಾಕಿರೋದು ಮತ್ತು ನೆನ್ನೆ ಹಾಕಿರೋ ಸಾಲು ನೋಡಿ. ಸ್ನೇಹಿತರೆ, ಇದು ನಿಮಗೆ ನಾವು ಮಾಡ್ತಿರೋ ಕೆಲಸ ಸರಿ ಇದೆನೋ ಅಥವಾ ತಪ್ಪಿದೇನೋ ಒಂದು ಮಾಹಿತಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ. ಇನ್ ಕೇಸ್ ನಾನು ಮಾಡಿರೋದು ಸರಿ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ರೈತರು ಇರ್ತಾರೋ ಅವ್ರಿಗೆಲ್ಲ. ಯಾಕಂದರೆ ಈಗ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ, ಯಾವ ಥರ ಬೆಳಿಬೇಕು. ನಾವೀಗ ನೋಡಿ, ಬರೀ ಫರ್ಟಿಲೈಸರ್ ಹಾಕಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ, ಅದೆಲ್ಲ ಉಳಿಸ್ಬೇಕಂದ್ರೆ ಸುಮ್ಮನೆ ಇವು ನೋಡಿ, ನಾವು ಬೀಜಗಳು ಇವೆಲ್ಲ ಎಷ್ಟು ಅಂದರೆ, ಅಮ್ಮಮ್ಮ ಅಂದರೆ ಒಂದು 100 ಇಲ್ಲ 200 ರೂಪಾಯಿಗೆ ಇವೆಲ್ಲ ಬೀಜಗಳು ತೊಗೊಂಬಂದು ಸುಮ್ಮನೆ ಹಾಕಿದ್ರೆ ಉಟ್ಕೊಂಡು ಬೆಳೀತವೆ. ನಾವು ಯಾವುದೇ ರೀತಿ ಹೊಲ ಹೊಡೆಯೋಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಈಗ ಬಾಳೆ ಗಿಡ ಎಲ್ಲ ದೊಡ್ಡದಾದರೆ ನೋಡಿ, ಇಲ್ಲಿ ಕಳೆನೇ ಇಲ್ಲ. ಬಟ್ ಬೈಲೆಲ್ಲಿರುತ್ತೋ ಅಲ್ಲಿ ಕಳೆ ಜಾಸ್ತಿ ಆಗಿರುತ್ತೆ. ಯಾಕಂದರೆ ನೆರಳು ಬಿದ್ದರೆ ಯಾವುದೇ ಬೀಜ ಸಹಿತ ಮೊಳಕೆ ಹೊಡೆಯೋದಿಲ್ಲ. ಈಗ ನೋಡಿ, ನಾನು ಇದೆಲ್ಲ ಕಟ್ ಮಾಡಿ ಇಲ್ಲಲ್ಲೇ ಬೀಜ ಉದುರಿಸ್ತಾ ಇದ್ದೀನಿ ಅಲ್ಲೊಂದು. ನೋಡೋಣ ಹೆಂಗೆ ಹುಟ್ಟುತ್ತವೆ ಅಂತ. ಎಷ್ಟಾದರೂ ಹುಟ್ಟಲಿ, ಅದೇನು ನ್ಯೂಟ್ರಿಷನ್ಸ್ಗೋಸ್ಕರ ಆಗ್ತಾ ಇರೋದು, ಗೊಬ್ಬರಕ್ಕೆ ಅಂತ. ಅದರಿಂದ ಏನು ಈಲ್ಡ್ ಬರೋದೂ ಇಲ್ಲ, ಯಾಕಂದರೆ ಬರೋದೇ ಇಲ್ಲ, ಅದು ಬೆಳೆಯೋದೂ ಇಲ್ಲ. ಏನು ಸುಮ್ಮನೆ ಗಿಡ ಒಂದು 4ರಿಂದ 5 ಎಲೆಯಲ್ಲಿ ಚಿಗುರ್ಕೊಂಡು ಸುಮ್ಮನೆ ಬದುಕಿರುತ್ತೆ. ಅದೇನಾಗುತ್ತೆ ಅಂದರೆ, ವಾತಾವರಣದಲ್ಲಿರೋ ಅಂಶ ಹೇಳ್ಕೊಂಡು ಗಿಡಕ್ಕೆ ಕೊಡ್ತಾ ಇರುತ್ತೆ ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಸೊ ಹಾಗಾಗಿ ಈ ಥರ ಕೆಲಸ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ನೀವೊಂದು ಲೈಕ್ ಮಾಡಿಬಿಟ್ಟು ನಿಮ್ಮ ಅಕ್ಕಪಕ್ಕದ ರೈತರು ಯಾರ್ಯಾರು ಇರ್ತಾರೋ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ.
ಅಥವಾ ನಿಮಗೇನಾದರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡಿ ರಿಪ್ಲೈ ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೀವು ಯಾವ ಥರ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಏನಾದ್ರು ಒಂದು ನಿಮಗೆ ಅಭಿಪ್ರಾಯ ಇದ್ದರೆ ಅದನ್ನು ತಿಳಿಸ್ಕೊಡಿ, ಅದನ್ನು ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.